ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಸೇವೆಯ ಸಮಾಜದ ಶಕ್ತಿ ಎಂಬ ಸಂದೇಶದೊಂದಿಗೆ ಕಟ್ಟಡ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಶಂಕರ್ನಾಗ್ ಸರ್ಕಲ್ನ ಡೊಂಕಾಣ ಆಟದ ಮೈದಾನದಲ್ಲಿ ಬಹು ಉದ್ದೇಶೀಯ ಜನಸೇವೆ ಶಿಬಿರ ಆಯೋಜಿಸಲಾಯಿತು. ಆರೋಗ್ಯ, ಸಾಮಾಜಿಕ ಭದ್ರತೆ ಹಾಗೂ ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನ ಒಂದೇ ವೇದಿಕೆಯಲ್ಲಿ ಕಾರ್ಮಿಕರಿಗೆ ತಲುಪಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಈ ಕಾರ್ಯಕ್ರಮದ ನೇತೃತ್ವವನ್ನು ಸಮಾಜ ಸೇವಕರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜಿಬಿಎ ಆಕಾಂಕ್ಷಿಯು ಹಾಗೂ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಆಗಿರುವ ಎಚ್ ಮಂಜುನಾಥ್ ವಹಿಸಿದ್ದರು. ಕಾರ್ಮಿಕರ ಬದುಕಿಗೆ ನೆರವಾಗುವ ಶಾಶ್ವತ ಸೇವಾ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ನೂರಾರು ಕಾರ್ಮಿಕರು ಮತ್ತು ಸಾರ್ವಜನಿಕರು ಶಿಬಿರದ ಸೌಲಭ್ಯಗಳನ್ನು ಪಡೆದುಕೊಂಡರು. ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ, ಔಷಧಿ ವಿತರಣೆ, ರಕ್ತದಾನ ಶಿಬಿರ ಹಾಗೂ ಕಾರ್ಮಿಕರ ಗುರುತಿನ ಚೀಟಿ ವಿತರಣೆಯನ್ನು ನಡೆಸಲಾಯಿತು. ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ವ್ಯವಸ್ಥೆಯೂ ಕಲ್ಪಿಸಲಾಗಿದ್ದು, ಫಲಾನುಭವಿಗಳು ಕಾರ್ಯಕ್ರಮದ ಉಪಯುಕ್ತತೆಯನ್ನ ಮೆಚ್ಚಿದರು. ಬಳಿಕ ನಡೆದ ಸಮಾರಂಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ರವಿ ಸುಬ್ರಹ್ಮಣ್ಯ ಭಾಗವಹಿಸಿ ವಿವಿಧ ಸೇವಾ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ಕಾರ್ಮಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಜನಪರ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕೆಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಸಮಾಜಮುಖಿ ಸೇವೆಗಳ ಮೂಲಕ ಜನರ ವಿಶ್ವಾಸ ಗಳಿಸಿರುವ ಎಚ್ ಮಂಜುನಾಥ್ ಅವರು ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಸೇವಾ ಕಾರ್ಯಗಳನ್ನು ವಿಸ್ತರಿಸಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು, ಶ್ರೀ ಸಾಯಿ ಸೇವಾ ಟ್ರಸ್ಟ್ ಸದಸ್ಯರು, ವಿವಿಧ ಗಣ್ಯರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶೋಭಾ, ಬೆಂಗಳೂರು, ಪ್ರಜಾಪವ ಟಿವಿ. ಏನು ಕಟ್ಟಡ ಕಾರ್ಮಿಕರಿಗೆ ನಾವು ಅಸಂಘಟಿತ ಕಾರ್ಮಿಕರಿಗೆ ಎಲ್ಲ ಲೇಬರ್ ಕಾರ್ಡ್ನ ಕೊಡ್ತಿದ್ದೀವಿ. ಇದು ಅವ್ರಿಗೆ ಸವಲತ್ತುಗಳು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಅದು ದೊರಕಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಮತ್ತು ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಹಯೋಗದೊಂದಿಗೆ ನಮ್ಮ ಬಸವನಗುಡಿ ಶಾಸಕರಾದ ಎಲ್ಲ ರವಿ ಸುಬ್ರಹ್ಮಣ್ಯ ಸಹಕಾರ ಮತ್ತು ನಮ್ಮ ಬೆಂಗಳೂರು ಯುವ ಸಂಸದರಾದ ತೇಜಸ್ವಿ ಸೂರ್ಯ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು. ಈ ಹಿಂದೆ ನಮ್ಮ ಗಿರಿನಗರ ಸರ್ಕಲಲ್ಲಿ ನೋಂದಣಿ ಕಾರ್ಯಕ್ರಮ ಅಭಿಯಾನ ನಡೆಸಿದ್ವಿ. ಆಗಲೇ ಒಂದು 15 ದಿವಸ ಆಗಿತ್ತು. 15 ದಿವಸದಲ್ಲಿ ಒಂದು ಸುಮಾರು 1000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಅವ್ರ ಲೇಬರ್ ಕಾರ್ಡ್ನ ಇದು ಮಾಡಿದ್ರು. ಇವಾಗ ಅಪ್ರೂವ್ ಕಾರ್ಡ್ ಬಂದಿತ್ತು, ಅದನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಇದು ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಅಧಿಕಾರಿ ಕಲ್ಪನಾ ಮೇಡಮ್ ಅವ್ರು ಬಂದಿದ್ರು. ಅವರು ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೆಲ್ಲ ಜನಗಳಿಗೂ ಇದು ಗೊತ್ತಾಗಿದೆ. ನನ್ನ ಆಸೆ ಏನು ಅಂತಂದ್ರೆ, ಇದು ಒಬ್ರು ಮಾಡಿಸ್ಕೊಂಡಿರೋದು, ಇವರು 10 ಜನ ಕೇಳಿದ್ರೆ ಅವ್ರಿಗೂ ಈ ಸವಲತ್ತನ್ನ ಪಡೆಯುವಂಥ ಅವಕಾಶ ಇರುತ್ತೆ. ಅವರು ಬಂದು ಮಾಡ್ಬೋದು. ಶ್ರೀ ಸಾಯಿ ಸೇವಾ ಟ್ರಸ್ಟ್ ಗಿರಿನಗರದಲ್ಲಿ ನಮ್ಮ ಸದಸ್ಯರುಗಳಿರ್ತಾರೆ, ಟ್ರಸ್ಟ್ನ ಸದಸ್ಯರುಗಳಿರ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ. ಈ ತಮ್ಮ ಮೂಲಕ ನಾನೇನು ಹೇಳ್ತೀನಿ ಅಂತಂದ್ರೆ, ಇದ್ರ ಸವಲತ್ತನ್ನ ಎಲ್ಲರೂ ಬಂದು ಪಡ್ಕೊಳ್ಳಿ. ಇವತ್ತು ಏನು ನಾವು ಮಾಡಿದ್ದೋ ಅವ್ರಿಗೂ ಕಾರ್ಡ್ ಬಂದಿದೆ, ಅದನ್ನು ವಿತರಣೆ ಮಾಡ್ತಾ ಇದ್ವಿ. ಮುಂದೆ ಇನ್ನೊಂದು 15 ದಿವಸ ಬಿಟ್ಕೊಂಡು ತಿರ್ಗಾ ಲೇಬರ್ ಕಾರ್ಡ್ ಮಾಡೋ ಅಭಿಯಾನ ಮಾಡ್ತೀವಿ. ಅದರಲ್ಲಿ ಪಾಲ್ಗೊಂಡು ಅವ್ರು ತಗೋಬಹುದು ಅಂತ ನಾನು ಹೇಳ್ತೀನಿ. ಸರ್, ನಾವು ಇದರಲ್ಲಿ 1000ಕ್ಕೂ ಹೆಚ್ಚು ಜನ ಅಂತಂದ್ರೆ 1100 1200 ಜನನ ನಾವು ಲೇಬರ್ ಕಾರ್ಡ್ ಮಾಡಿಸಿ ಅಪ್ರೂವ್ ಮಾಡಿಸಿ ಇವತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಕಟ್ಟಡ ಕಾರ್ಮಿಕರು ಅಂತಂದ್ರೆ ನೀವು ನೋಡ್ಬೋದು, ಕಟ್ಟಡದಲ್ಲಿ ಗಾರೆ ಮೇಸ್ತ್ರಿ ಬರ್ತಾರೆ, ಪ್ಲಂಬರ್ಸ್ ಬರ್ತಾರೆ, ಎಲೆಕ್ಟ್ರಿಷಿಯನ್ಸ್ ಬರ್ತಾರೆ, ಹಲವಾರು ಕಾರ್ಮಿಕರು ಬರ್ತಾರೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ದುಡ್ದು ಅವರು ಇದಿಸ್ಕೊಂಡಿರ್ಬೇಕು. ಕರ್ನಾಟಕ ಸರ್ಕಾರದಿಂದ ಏನ್ ಸವಲತ್ತು ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಈಗ ನಾವು ಅವ್ರಿಗೆ ಮಂದಾಟ ಮಾಡಿಕೊಟ್ಟಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಇದ್ರದ್ದು ಸವಲತ್ತು ಪಡಿಲೇಬೇಕು ಅಂತ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡ್ರು. ನೋಂದಣಿ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ಅವ್ರಿಗೆ ಕಿಟ್ಗಳನ್ನ ಕೊಡ್ತೀವಿ. ಕಟ್ಟಡ ಕಾರ್ಮಿಕರು ಏನಂತಂದ್ರೆ ಸರ್ಕಾರದ ವತಿಯಿಂದ ಸುಮಾರು ಒಂದು 700 ರೂಪಾಯಿ ಬೆಲೆ ಬಾಳ ಕಿಟ್ ಸಿಗುತ್ತೆ. ಕಿಟ್ಟು ಉಚಿತವಾಗಿ ಸಿಗುತ್ತೆ. ಆಮೇಲೆ ಅವ್ರಿಗೆ ಆಕ್ಸಿಡೆಂಟಲ್ ಏನೋ ನಮ್ಮ ಸಂಸದರು ಹೇಳಿದಂಗೆ ಏನಾದ್ರು ಒಂಚೂರು ಬಿತ್ತು, ಏಟಾಯ್ತು, ಅದಾಯ್ತು ಅಂತಂದ್ರೆ ಅವ್ರ ಕೈಯಿಂದ ಬರ್ಸೋ ಶಕ್ತಿ ಇರಲ್ಲ. ಸರ್ಕಾರದ ವತಿಯಿಂದ ಕಾರ್ಡ್ ತಗೊಂಡ್ರೆ ಸಾಕು ಅವ್ರಿಗೆ ಸುಮಾರು ಲಕ್ಷ ರೂಪಾಯಿ ಗಂಟ ಅವ್ರಿಗೆ ಸವಲತ್ತು ಸಿಗುತ್ತೆ. ಇದೆಲ್ಲ ಯಾಕೆ ಪಡಿಬಾರ್ದು? ಹಾಗಾಗಿ ನಾವೇನು ಕೇಳ್ಕೊತೀವಿ ಅಂತಂದ್ರೆ, ಇದು ಅವರು ಮಾಡೋದಿಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದನ್ನ ಇವರು ಉಪಯೋಗಿಸ್ಕೋಬೇಕಂತ ನಾನು ಹೇಳ್ತೀನಿ. ಸರ್, ಈ ಭಾಗದಲ್ಲಿ ಎಸ್ಐಆರ್ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾರೆ? 2002 ಇದಿದೆ. ನಮ್ಮ ಸಂಸದರು ಒಂದು ಆ್ಯಪ್ ಕೊಟ್ಟಿದ್ದಾರೆ 2002 ಏನು. ನಾವು ಅದನ್ನ ಆ್ಯಪ್ ಹೋದ್ರೆ ಅವ್ರದ್ದು ಫುಲ್ ಡೀಟೇಲ್ಸ್ ಬರ್ತದೆ. ಅದನ್ನ ಇಟ್ಕೊಂಡು ನಾವು SR ಮಾಡ್ತೀವಿ. ನಮ್ಮಲ್ಲಿ ಏನಂತ ಇದು ಇದಾಗಿರಲ್ಲ ಈಗ ಸದ್ಯದ ಮಟ್ಟಿಗೆ. ಆದರೆ ನಮ್ಮ ಕಾರ್ಯಕರ್ತರುಗಳಿದ್ದಾರೆ ಅದನ್ನ ಅಲ್ಲೇ
ಸಾಲ್ವ್ ಮಾಡೋಕೆ ಇದು ಮಾಡಿದ್ದಾರೆ. ಕೆಲವು ಭಾಗದಲ್ಲಿ ಸಮಸ್ಯೆಗಳಿವೆ, ಅದನ್ನ ನಾಯಕರ ಗಮನಕ್ಕೆ ತಂದಿದ್ದೀವಿ, ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು ಟಿವಿಗಳ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಸುಮಾರು ಒಂದು ಕಡೆ ಕುಂತ್ಕೊಂಡು ಎಲ್ಲ ಮಾಡೋದು. ಆದರೆ ನಮ್ಮ ಭಾಗದಲ್ಲಿ ಆ ಥರ ಇಲ್ಲ. ನಮ್ಮ ಭಾಗದಲ್ಲಿ ಮನೆಗೆ ಹೋಗಿ ಮಾಡಿಸ್ತಾ BLOಗಳನ್ನ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದೀವಿ ನಾವು. ಕೆಲವೊಂದ್ ಕಡೆ ನಡೀತಾ ಇದೆ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ನಾಯಕರುಗಳು ನೋಡ್ಕೋತಾರೆ. ಇವಾಗ ನಾವು ಅಭಿಪ್ರಾಯ ಪಡೋದಕ್ಕಿಂತ ದೊಡ್ಡವರು ಅದ್ರ ಬಗ್ಗೆ ನೋಡಿ ಗಮನ ಹರಿಸಿದ್ದಾರೆ. ಈಗಾಗಲೇ ನೋಡಿ ಮೈತ್ರಿ ಪಕ್ಷ ನಮ್ಮ ನಾಯಕರುಗಳಲ್ಲಿ ಹೋಗಿ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡೋಣ ಏನಾಗ್ತದೆ. ಕಾರ್ಮಿಕರು ತಮ್ಮ ಬಗ್ಗೆ ಏನಾದ್ರು ದೂರ ಏನಾದ್ರು ತಂದಿದ್ದಾರೆ? ಇಲ್ಲ, ಈಗ ಮೊನ್ನೆ ಹೋದ ವಾರ ನಮ್ಮ ಸಂಸದರು ಫುಟ್ಪಾತಲ್ಲಿ ಏನು ಇವು ಹಣ್ಣು ಎಲ್ಲ ಮಾರ್ತಾರೆ, ತರಕಾರಿ ಮಾರ್ತಾರೆ, ಅವ್ರಿಗೆ ಉಪಯೋಗ ಆಗಲಿ ಅಂತಲೇ ಒಂದು ಸೋಲಾರ್ ಪ್ಯಾನಲ್ ಇರೋಂಥ ಒಂದು ಇದನ್ನು ಕೊಟ್ಟಿದ್ದಾರೆ, ಗಾಡಿ ಕೊಟ್ಟಿದ್ದಾರೆ. ಅವರು ಅದನ್ನು ಉಪಯೋಗಿಸ್ಕೋಬೋದು. ಅದು ಹೇಗಿದೆ ಅಂತಂದರೆ, ನೀವು ಅದನ್ನು ಸೋಲಾರ್ ಪ್ಯಾನಲ್ ಅಂತಂದರೆ ಮಿಸ್ಟ್ ಎಲ್ಲ ಬರುತ್ತೆ ಅದರಲ್ಲಿ. ಈ ತರಕಾರಿ ಕೆಡದೇ ಇದ್ದಂಗೆ ಅಲ್ಲಿಂದನೇ ಮಿಸ್ಟ್ ಬರುತ್ತೆ. ಆ ಥರ ಗಾಡಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಅದು 1.5 ಲಕ್ಷ ಆಗುತ್ತೆ. ಅದನ್ನ ನಮ್ಮ ಸಂಸದರ ನಿಧಿಯಿಂದನೇ ಮಾಡಿಸಿ ಕೊಟ್ಟಿದ್ದಾರೆ. ಟ್ರಯಲ್ ಆಗಿ ಒಂದು 50 ಜನಕ್ಕೆ ಗಾಡಿನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಸಾವಿರಾರು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ತಳ್ಳೋದು ಒಂಚೂರು ಕಷ್ಟ ಆಗುತ್ತೆ ಅಂತ ಅದಕ್ಕೆ ಮೋಟ್ರು ಅಳವಡಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರು ನಮ್ಮ ಈ ಭಾಗಕ್ಕೆ ಮಾಡ್ತಾರೆ ಅಂತ. GPA ಎಲೆಕ್ಷನ್ ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತೆ ಇವರು ಇನ್ನು 3 ತಿಂಗಳು ಇಟ್ಕೊಂಡು ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಅದೇ ನಗೋದೊಂದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಇದಕ್ಕೆ. ಯಾಕೆಂತಂದ್ರೆ ಈಗ ಆಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಆಗೋಗ್ಬಿಡ್ತು, ಆಗಲಿಲ್ಲ. ಕೊಟ್ಟಿದೆ, ತಿರ್ಗಾ ನೀವು ಹೇಳ್ದಂಗೆ ತಿರ್ಗಾ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಹಾಸ್ಕೊ ಬರ್ತಾರೆ. ಮಾಡಲ್ಲ ಇವರು. ಏನು ಭಯಾನ ಏನೋ ಗೊತ್ತಿಲ್ಲ ನನಗೆ. ಮಾಡಿದ್ರೆ ಎಲ್ಲಿ ನಾವೆಲ್ಲ ವಾರ್ಡ್ಗಳು ಬಿಟ್ಟು ಹೋಗ್ಬಿಡ್ತು, ಎಲ್ಲ ವಲಯಗಳು ಹೋಗ್ಬಿಟ್ಟು 5 ವಲಯ ಮಾಡ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ ಅವರು ಇದರಲ್ಲಿ ಏನಿರ್ತದೆ ಅಂತ. ನೋಡೋಣ, ಆಸೆ ಆಗುತ್ತೆ ಅಂತ ನಮ್ಮ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ನಮ್ಮ ಬಸವನಗುಡಿಯ ಗಿರಿನಗರದ ನಮ್ಮ ಪ್ರಮುಖರಾದಂಥ ಮುಖಂಡರಾದಂಥ ಮಂಜಣ್ಣನವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸಾವಿರಾರು ಜನ ಕಾರ್ಮಿಕರಿಗೆ ಇವತ್ತು ಲೇಬರ್ ಕಾರ್ಡನ್ನು ನಾವು ವಿತರಣೆ ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಭಾಳಷ್ಟು ಸ್ಕೀಮ್ಗಳಿವೆ. ಒಂದು ಹೆಣ್ಮಗಳು ಗರ್ಭಿಣಿ ಆದಾಗಿಂದ ಸ್ಕೂಲಿಗೆ, ಎಜುಕೇಷನ್ನಿಗೆ ಸ್ಕಾಲರ್ಶಿಪ್ ಕೊಡೋವರೆಗೆ, ಮಕ್ಕಳು ಫಾರಿನಿಗೆ ಹೋಗಿ ಓದ್ತಾರೆ ಅಂದರೆ ಅದಕ್ಕೂ ಕೂಡ, ಕೆಲಸ ಮಾಡ್ತಾ ಅವ್ರಿಗೇನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸು, ಮತ್ತು ಏನಾರು ಮರಣ ಹೊಂದಿದ್ರು ಅಂತಂದರೆ ಅದಕ್ಕೆ ಮರಣ ಸಹಾಯಧನ, ಹೀಗೆ ಎಲ್ಲ ರೀತಿ ಉದ್ಯೋಗ ಕೌಶಲ್ಯ ತರಬೇತಿ ಕಿಟ್ಟು ಇವೆಲ್ಲವೂ ಕೂಡ ಇವತ್ತು ಕೊಟ್ಟಿದೆ. ಕಾರ್ಮಿಕರು ಇದರ ಉಪಯೋಗ ಪಡ್ಕೊಳ್ಬೇಕು. ಇವತ್ತು ಯಾರ್ಯಾರು ಲೇಬರ್ ಕಾರ್ಡ್ ತೊಗೊಂಡಿದ್ದಾರೆ ಅವರು ಇನ್ನೂ ಒಂದು 10 ಜನ ಬೇರೆ ಕಾರ್ಮಿಕರಿಗೆ ಈ ಒಂದು ಸ್ಕೀಮ್ನ ಬಗ್ಗೆ, ಲೇಬರ್ ಕಾರ್ಡ್ ಬಗ್ಗೆ ತಿಳಿಸಿ ಅವರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಸಾವಿರಾರು ಜನಕ್ಕೆ ಇದರಿಂದ ಸಹಾಯ ಆಗುತ್ತೆ. ಈ ಒಳ್ಳೆ ಕಾರ್ಯಕ್ರಮ ಮಾಡಿರುವಂಥ ಮಂಜುನಾಥ್ ಅವರಿಗೆ, ಅವರ ಇಡೀ ತಂಡದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ವ್ಯಾಪಾರ ಮಾಡೋರಿಗೆ ಸರ್ಕಾರ ಅದಕ್ಕೊಂದು ಕಾರ್ಯ ವ್ಯವಸ್ಥೆ ಕಲ್ಪಿಸುತ್ತೆ. ಅದ್ರ ಕಡೆಗೆ ಇವಾಗಲೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ.